ಪ್ರೀತಿ ವಿದ್ಯಾರ್ಥಿಗಳಿಗೆ ಕ್ಲಾಸಿಗೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಗಣಿತ ಕ್ಲಾಸ್ ಮುಂದುವರಿತಾ ಇದೆ. ಸ್ನೇಹಿತರೆ, ಮ್ಯಾಥ್ಸಿನ ಎಲ್ಲ ಪಾಠಗಳನ್ನು ಮುಗಿಸ್ಕೊಂಡಿದ್ದೇವೆ. ಒಂದು ಪಾಠ ಮಾತ್ರ ಬಾಕಿ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ ಬಾಕಿ ಇದೆ, ಸಂಖ್ಯಾಶಾಸ್ತ್ರ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅದರಲ್ಲಿ ಪರೀಕ್ಷೆ ಬರುವಂತಹ 3 ಪ್ರಶ್ನೆಗಳು ಅಂದರೆ 6 ಮಾರ್ಕ್ಸು. ನೀವು ತುಂಬ ಚೆನ್ನಾಗಿ ಮಾಡ್ತೀರಂತ ನಂಗೆ ಗೊತ್ತಿದೆ. ಒಂದು ಫಾರ್ಮುಲಾ ಅಲ್ಲಿ ಕೂಡ ಪರೀಕ್ಷೆಗೆ ಬರಬೇಕು ಅಂತ ನಂಗೆ ಗೊತ್ತಿದೆ. ಅದರಿಂದ ಈ ಪಾಠವನ್ನು ಅತ್ಯಂತ ಈಸಿಯಲ್ಲಿ ಮಾಡಲಿಕ್ಕಾಗ್ತದೆ. ಯಾವುದು ಕೂಡ ಅಪ್ಲಿಕೇಶನ್ ಪ್ರಶ್ನೆ ಬರೋದಿಲ್ಲ, ಯಾವುದು ಸ್ನೇಹಿತರೆ ಟಫ್ ಇರೋದಿಲ್ಲ, ಎಲ್ಲ ಕೂಡ ಈಸಿ ಪ್ರಶ್ನೆಗಳು. ಆದ್ದರಿಂದ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಪಾಠಕ್ಕೆ ನಿಮ್ಮನ್ನು ಅತ್ಯಂತ ಪ್ರೀತಿಯ ಸ್ವಾಗತ ಮಾಡ್ತೇನೆ. ಸಂಖ್ಯಾಶಾಸ್ತ್ರ ಸ್ನೇಹಿತರಲ್ಲಿ ಬರುವಂಥದ್ದು 3 ಅಂಶಗಳು. ಒಂದು ಸರಾಸರಿ, ನೀವು ಅದನ್ನು ಮೀನ್ ಅಂತ ಕರೀತೀರಿ. ಸ್ನೇಹಿತರೆ, ಎರಡನೇದು ಮಧ್ಯಾಂಕ, ಸ್ನೇಹಿತರೆ ಅದನ್ನು ಬಹಳ ಪ್ರೀತಿಯಿಂದ ನೀವು ಮೀಡಿಯನ್ ಅಂತ ಕರೀತೀರಿ. ಸ್ನೇಹಿತರೆ, ಕೊನೆಗೆ ಬರುವಂಥದ್ದು ರೂಢಿ ಬೆಲೆ ಅಥವಾ ಬಹುಲಕ, ಅದನ್ನು ಸ್ನೇಹಿತರೆ ಮೋಡ್ ಅಂತ ಕರೀತೀರಿ. ಸೊ ಈ 3ರ ಮೇಲೆ ಇಡೀ ಪಾಠವನ್ನು ಡಿಸೈನ್ ಮಾಡ್ಕೊಂಡಿದ್ದಾರೆ. ರಿಪೀಟ್ ಮಾಡ್ತೇನೆ. ಸರಾಸರಿ ಅಂದ್ರೆ ಮೀನ್, ಮಧ್ಯಾಂಕ ಅಂದ್ರೆ ಸ್ನೇಹಿತರೆ ಮೀಡಿಯನ್, ಆಮೇಲೆ ರೂಢಿ ಬೆಲೆ ಅಂದ್ರೆ ಮೋಡ್. ಸ್ನೇಹಿತರೆ, ಈ 3ರ ಮೇಲೆ ಈ ಪಾಠವನ್ನ ಡೆವಲಪ್ ಮಾಡ್ತಾ ಹೋಗಿದ್ದಾರೆ. ಅದರಿಂದ ಈ 3ರನ್ನ ಚೆನ್ನಾಗಿ ಕಲ್ತ್ರೆ ಸಾಕು ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಸರಾಸರಿ ಅಂದ್ರೆ ಏನು? ನಿಮ್ಮ 6ನೇ ಕ್ಲಾಸಲ್ಲಿ ಬಂದಿರ್ತಕ್ಕಂಥದ್ದು. ಒಬ್ಬ ಕ್ರಿಕೆಟರು ಬೇರೆ ಬೇರೆ ಇನ್ನಿಂಗ್ಸ್ ಅಲ್ಲಿ ಈ ರೀತಿ ಸ್ಕೋರ್ ಮಾಡ್ತಾ ಹೋಗ್ತಾನೆ. 10 ಇನ್ನಿಂಗ್ಸ್ ಆಡಿದ್ದಾನೆ. ಸ್ನೇಹಿತರೆ, ಹಾಗಿದ್ರೆ ಸರಾಸರಿ ಮಾಡೋದು ಹೇಗೆ ಅಂತ ಸ್ನೇಹಿತರೆ, ಎಲ್ಲವನ್ನ ಕೂಡಿಸಬೇಕು. ಯು ಮಸ್ಟ್ ಆಡ್ ಆಲ್ ದ ಸ್ಕೋರ್ಸ್ ಆಫ್ ದ ಕ್ರಿಕೆಟ್ ಪ್ಲೇಯರ್ ಅಂಡ್ 10 ಇನ್ನಿಂಗ್ಸ್ ಆಡಿದಾನೆ, 10ರಿಂದ ಭಾಗಿಸ್ಬೇಕು. ಆಗ ನಮಗೆ ಮೀನ್ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಬಹಳ ಸುಲಭವಾಗಿರ್ತಕ್ಕಂಥ ಅಂಶ. ಸ್ನೇಹಿತರೆ, ಮೀನ್ ಮೇಲೆ ಒಂದು ಪ್ರಶ್ನೆ ಈ ರೀತಿ ಪರೀಕ್ಷೆ ಕೇಳ್ತಾರೆ. ಫಾರ್ಮುಲಾವನ್ನ ಸ್ನೇಹಿತರೆ ಕೇಳ್ತಾರೆ ಅಂತಾದ್ರೆ ಸಿಗ್ಮಾ ಎಫೆಕ್ಸ್ ಬೈ ಎನ್ ಅಂತ ಬರೆದ್ರೆ ಫಾರ್ಮುಲಾ ಮುಗಿದೋಯ್ತು. ಸ್ನೇಹಿತರೆ, ಮೀನ್ ಅನ್ನ ಅಥವಾ ಸರಾಸರಿ ಹುಡುಕುವಂತಹ ಫಾರ್ಮುಲಾವನ್ನ ಕೇಳ್ತಿದ್ರೆ ಸಿಗ್ಮಾ ಎಫೆಕ್ಸ್ ಭಾಗಿಸು ಎನ್ ಸೂತ್ರವನ್ನು ಹಾಕಿದ್ರೆ ಸರಾಸರಿ ಮಾಡ್ಲಿಕ್ಕೆ ಮುಗಿದೋಯ್ತು ಅಂತ ಹೇಳುವಂತದ್ದು. ಬಟ್ ಪ್ರಶ್ನೆ ಈ ರೀತಿ ಪರೀಕ್ಷೆ ಬರ್ತದೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 65 ಮಾರ್ಕ್ಸ್ ತಗೊಳ್ತಾನೆ, ಸೈನ್ಸ್ ನಲ್ಲಿ 50 ಮಾರ್ಕ್ಸ್ ತಗೊಳ್ತಾನೆ, ಸಮಾಜ ವಿಜ್ಞಾನ 55 ಮಾರ್ಕ್ಸ್ ತಗೊಳ್ತಾನೆ, ಮತ್ತು ಮ್ಯಾಥ್ಸ್ ಅಲ್ಲಿ ಕೆಲವು ಮಾರ್ಕ್ಸ್ ತಗೊಳ್ತಾನೆ. ಇತರ 4 ಸಬ್ಜೆಕ್ಟ್ ಲೆಕ್ಕಕ್ಕೆ ತಗೊಂಡಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ 65, ಸೈನ್ಸ್ ಅಲ್ಲಿ 50, ಸೋಷಿಯಲ್ ಸೈನ್ಸ್ ಅಲ್ಲಿ 55, ಮ್ಯಾಥ್ಸ್ ಅಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಎಷ್ಟು ಮಾರ್ಕ್ಸ್ ಅಂತ ಗೊತ್ತಿಲ್ಲ. ಅವನ ಸರಾಸರಿ ಕೊಟ್ಟಿದ್ದು 4 ಸಬ್ಜೆಕ್ಟ್ ನ ಸ್ನೇಹಿತರೆ ಸರಾಸರಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಸರಾಸರಿ 60 ಅಂತ ಕೊಟ್ಟಿದ್ದಾರೆ. ಮೀನ್ 60 ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೀನ್ 60 ಅಂತ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರೆ, ಈಗ ಮ್ಯಾಥ್ಸಿನ ಮಾರ್ಕ್ ಎಷ್ಟು ಅಂತ ಕೇಳ್ತಾರೆ. ಮ್ಯಾಥ್ಸಿನ ಮಾರ್ಕ್ ಎಷ್ಟು? ಬಹಳ ಈಸಿ ಪ್ರಶ್ನೆ ಸ್ನೇಹಿತರೆ ಇದು. ಏನ್ ಮಾಡ್ಬೇಕು ಫಸ್ಟಿಗೆ ಅಂದ್ರೆ ಸ್ನೇಹಿತರೆ, ನೀವು ಫಸ್ಟ್ ಲ್ಯಾಂಗ್ವೇಜ್ ಅನ್ನ 65, ಸೈನ್ಸಿನ 50 ಮತ್ತೆ ಸಮಾಜ ವಿಜ್ಞಾನದ 55 ಇಷ್ಟನ್ನ ಕೂಡಿಸ್ಕೊಳ್ಳಿ. 65 ಪ್ಲಸ್ 50 ಅಂದ್ರೆ 115 ಆಯ್ತು. 115ಕ್ಕೆ 55ನ್ನ ಸ್ನೇಹಿತರೆ ಕೂಡಿಸ್ಕೊಳ್ಳಿ. ಖಂಡಿತವಾಗಿ ಸ್ನೇಹಿತರೆ 170 ಆಯ್ತು. 170 ಫಿಕ್ಸ್ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ. ಒಂದು ಲೆಕ್ಕಾಚಾರ ಆಯ್ತು. ಈಗ ಅವನ ಸರಾಸರಿ 60 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 4 ಸಬ್ಜೆಕ್ಟ್ ನ ಸರಾಸರಿ 60 ಅಂದ್ರೆ 60 × 4 240 ಆಯ್ತು. ಹೌದಲ್ಲ? 240 ಆಯ್ತು. ಸ್ನೇಹಿತರೆ, 240 ಇಂದ ಆಗ ಬಂದಿರತಕ್ಕಂಥ ಸಮ್ಮನ್ನ ಮೈನಸ್ ಮಾಡಿ. ಆಗ 3 ಸಬ್ಜೆಕ್ಟ್ ನ ಸ್ನೇಹಿತರೆ ಸಮ್ಮನ್ನ ಮಾಡ್ಕೊಂಡ್ರಲ್ಲ, ಮೊತ್ತವನ್ನು ಸ್ನೇಹಿತರೆ ಮಾಡ್ಕೊಂಡಿದ್ರಲ್ಲ, ಅದನ್ನ ಮೈನಸ್ ಮಾಡ್ಕೊಂಡಾಗ ನಿಮ್ಗೆ ಮ್ಯಾಥ್ಸಿನ ಸ್ಕೋರ್ ಸಿಗುತ್ತೆ. ಸ್ನೇಹಿತರೆ, ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಈ ರೀತಿ ಇದೆ, ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಒಬ್ಬ ಸ್ಟೂಡೆಂಟು ಕಿರು ಪರೀಕ್ಷೆಯ 6 ಪರೀಕ್ಷೆಗಳಲ್ಲಿ ಸ್ನೇಹಿತರೆ 6 ಸಬ್ಜೆಕ್ಟ್ ಅಲ್ಲಿ ಪಡೆದ ಸರಾಸರಿ ಅಂಕಗಳು 18. ಅವನ 6 ಸಬ್ಜೆಕ್ಟ್ ಸ್ನೇಹಿತರೆ 18 ಸರಾಸರಿಯನ್ನು ಪಡ್ಕೊಂಡಿದ್ದಾನೆ. ಅವರೇಜ್ ಇಸ್ 18. ಆಯ್ತಾ? 5 ಸಬ್ಜೆಕ್ಟ್ ಅಲ್ಲಿ ಅವನಿಗೆ ಸಿಕ್ಕಿರ್ತಕ್ಕಂಥ ಮೊತ್ತ 86. ಸ್ನೇಹಿತರೆ, ಮೊತ್ತ 86. ಹಾಗಿದ್ರೆ ಸ್ನೇಹಿತರೆ 6ನೇ ವಿಷಯದಲ್ಲಿ ಪಡ್ಕೊಂಡಂತಹ ಅಂಕಗಳು ಎಷ್ಟು ಅಂತ ಕೇಳ್ತಾರೆ. ರಿಪೀಟ್ ಮಾಡ್ತೇನೆ ಪ್ರಶ್ನೆಯನ್ನ, ಬಹಳ ಚಂದವಾದ ಪ್ರಶ್ನೆ ಸ್ನೇಹಿತರೆ. ಒಂದು ಕಿರು ಪರೀಕ್ಷೆನಲ್ಲಿ 6 ಸಬ್ಜೆಕ್ಟ್ ಅಲ್ಲಿ ಅವನ ಸರಾಸರಿ 18. ಅಂದ್ರೆ 18 × 6 ಮಾಡಿದಾಗ ನಿಮ್ಗೆ ಸಮ್ ಸಿಗ್ತದೆ. 108 ಇಸ್ ದ ಸಮ್. 108 ಮೊತ್ತ. ಸ್ನೇಹಿತರೆ, 5 ಸಬ್ಜೆಕ್ಟ್ ಅಲ್ಲಿ ಅವನ ಸರಾಸರಿ ಎಷ್ಟಿದೆ ಸ್ನೇಹಿತರೆ ಅಂತ ಹೇಳಿದ್ರೆ 5 ಸಬ್ಜೆಕ್ಟ್ ಅಲ್ಲಿ ಸ್ನೇಹಿತರೆ ಮೊತ್ತ 86 ಇದೆ. ಸಮ್ ಇಸ್ 86. ಹಾಗಿದ್ರೆ ಸ್ನೇಹಿತರೆ 6ನೇ ಸಬ್ಜೆಕ್ಟಿನ ಮಾರ್ಕ್ಸ್ ಬೇಕು ಅಂತ ಆದ್ರೆ 108 ನಿಂದ 86 ಕಳಿಯಬೇಕು. ಸ್ನೇಹಿತರೆ 108ರಿಂದ 86 ಕಳೆದಾಗ ನಿಮ್ಗೆ 22 ಉತ್ತರ ಬರ್ತದೆ. 22 ಇಸ್ ದ ಆನ್ಸರ್. ಇಂಥ ಪ್ರಶ್ನೆಗಳನ್ನ ನಿಮಗೆ ಚಂದ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಈ ಪ್ರಶ್ನೆಯನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸ್ನೇಹಿತರೆ, ಆನಂತರ ತುಂಬಾ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಮೀಡಿಯನ್ ಅಥವಾ ಮಧ್ಯಾಂಕ. ಸ್ನೇಹಿತರೆ, ಮಧ್ಯಾಂಕ ಅಂದ್ರೆ ಏನು? ನಿಮ್ ಕನ್ಸೆಪ್ಟ್ ಗೊತ್ತಾಗ್ಬೇಕು. ಸ್ನೇಹಿತರೆ, ಮಧ್ಯಾಂಕ ಅಂತ ಹೇಳಿದ್ರೆ ಕೊಟ್ಟಂತಹ ನಂಬರ್ಸ್ ಗಳನ್ನ ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡು ಯಾವುದು ಮಧ್ಯದಲ್ಲಿ ಸಿಗುತ್ತೋ ಅದು ಮಧ್ಯಾಂಕ.
ಇನ್ನೊಮ್ಮೆ ಹೇಳ್ತೇನೆ, ಕೊಟ್ಟಂತಹ ನಂಬರ್ಸ್ಗಳನ್ನ ಆರೋಹಣ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಬರೆದಾಗ ಸ್ನೇಹಿತರೆ ಯಾವುದು ಮಧ್ಯಕ್ಕೆ ಸಿಗುತ್ತೋ, ವಿಚ್ ನಂಬರ್ ಫಿಕ್ಸ್ ಇನ್ ದ ಮಿಡಲ್ ಈಸ್ ಕಾಲ್ಡ್ ದ ಮೀಡಿಯನ್ ಅಥವಾ ಅದನ್ನು ಮಧ್ಯಾಂಕ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನ ಮಾಡ್ಲಿಕ್ಕೆ ಕೂಡ ತುಂಬಾ ಚಂದವಾಗಿರ್ತಕ್ಕಂಥ ಫಾರ್ಮುಲಾ ಇದೆ ಸ್ನೇಹಿತರೆ. ಮೀಡಿಯನ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ ನೆನಪು ಮಾಡ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಬಹಳ ಚಂದವಾಗಿರ್ತಕ್ಕಂಥ ಫಾರ್ಮುಲಾ, ಸ್ವಲ್ಪ ಉದ್ದ ಇದೆ. ನಾನು ನಿಮ್ಗೆ ಆ ಫಾರ್ಮುಲಾವನ್ನು ನೆನಪು ಮಾಡ್ತೇನೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಖಂಡಿತ ನೋಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಸ್ನೇಹಿತರೆ ಫಾರ್ಮುಲಾವನ್ನೇ ಕೇಳುವಂತ ಅವಕಾಶಗಳು ಕೂಡ ಇದೆ. ಫಾರ್ಮುಲಾವನ್ನ ಪ್ರೀತಿಯಿಂದ ಕಲೀರಿ ಸ್ನೇಹಿತರೆ. ಮೀಡಿಯನ್ ಮಾಡುವಂತ ಫಾರ್ಮುಲಾ ಎಲ್ ಪ್ಲಸ್ ಬ್ರಾಕೆಟ್ ಸ್ಟಾರ್ಟ್ ಆಯ್ತು n/2 ಮೈನಸ್ ಸಿ ಎಫ್, ಇತರ ಮೈನಸ್ ಸಿ ಎಫ್ ಹೋಲ್ ಡಿವೈಡ್ ಬೈ ಎಫ್ ಬಂತು, ಇಂಟು ಎಚ್ ಬಂತು ಸ್ನೇಹಿತರೆ. ನೆನಪು ಮಾಡ್ತೇನೆ ಫಾರ್ಮುಲಾವನ್ನ. ಮಧ್ಯಾಂಕವನ್ನ ಮಾಡುವಂತ ಸೂತ್ರ ಈ ರೀತಿ ಇದೆ. ಎಲ್ ಇಂದ ಸ್ಟಾರ್ಟ್ ಆಗ್ತದೆ. ಎಲ್ ಅಂದ್ರೆ ಏನು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅಧ್ಯಾಪಕರು ಹೇಳಿದ್ದಾರೆ, ಮತ್ತೆ ನೋಡ್ಕೊಳ್ಳಿ. ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಹೋಲ್ ಡಿವೈಡ್ ಬೈ ಎಫ್ ಬಂತು, ಬ್ರಾಕೆಟ್ ಮುಗಿತು, ಇಂಟು ಎಚ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಮಧ್ಯಾಂಕವನ್ನ ಮಾಡುವಂತಹ ಸೂತ್ರ ಸಿಕ್ಕಿತು. ಬಹಳ ಸುಂದರವಾಗಿರ್ತಕ್ಕಂಥ ಸೂತ್ರ ಸ್ನೇಹಿತರೆ. ಬಟ್ ಪರೀಕ್ಷೆ ಬರೋ ಪ್ರಶ್ನೆ ಹೇಗಿರುತ್ತೆ ಗೊತ್ತಾ, ಸೂತ್ರವನ್ನ ಕೇಳಬಹುದು, ಸೂತ್ರವನ್ನ ಖಂಡಿತವಾಗಿ ನೀವು ಕಲೀರಿ ಸ್ನೇಹಿತರೆ. ಬಟ್ ಪರೀಕ್ಷೆ ಬರುವಂತ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ, ವರ್ಗಾಂತರವನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 0 10, 10 20, 20 30, 30 40, 40 50. ದೀಸ್ ಆರ್ ದ ಕ್ಲಾಸ್ ಇಂಟರ್ವಲ್ಸ್ ಅಥವಾ ವರ್ಗಾಂತರಗಳು ಸ್ನೇಹಿತರೆ. ಕೆಳಗಡೆ ಆವೃತ್ತಿಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಆವೃತ್ತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಖಂಡಿತವಾಗಿ ನೀವು ಅದನ್ನ ಎಫ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಸ್ನೇಹಿತರೆ ಆವೃತ್ತಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ 5, 8, 12, 15, 20. 5, 8, 12, 15, 20 ಸ್ನೇಹಿತರೆ, ಇದು ಆವೃತ್ತಿಗಳು ಅಥವಾ ಫ್ರೀಕ್ವೆನ್ಸಿಗಳು ಅಂತ ಕರೀತಾರೆ. ಈಗ ಪ್ರಶ್ನೆ ಇದೆ, ಮಧ್ಯಾಂಕವಿರುವ ವರ್ಗಾಂತರವನ್ನ ಕಂಡುಹಿಡಿಯಿರಿ. ಫೈಂಡ್ ದ ಕ್ಲಾಸ್ ಇಂಟರ್ವಲ್ ಇನ್ ವಿಚ್ ದ ಮೀಡಿಯನ್ ಅಕರ್ಸ್. ಮೀಡಿಯನ್ ಇರತಕ್ಕಂತಹ ಕ್ಲಾಸ್ ಇಂಟರ್ವಲ್ ಫೈಂಡ್ ಔಟ್ ಮಾಡಿ ಸ್ನೇಹಿತರೆ. ಮನಸ್ಸಲ್ಲೂ ಕೂಡ ಮಾಡ್ಲಿಕ್ಕಾಗತ್ತೆ ನಿಮ್ಗೆ, ಬಟ್ ಈಸಿ ಮೆಥಡ್ ಹೇಳ್ಕೊಡ್ತೇನೆ. ನೀವು ಇನ್ನೊಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಅದನ್ನ ಸಂಚಿತ ಆವೃತ್ತಿ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಸ್ನೇಹಿತರೆ. ಕೆಳಗಡೆಯಿಂದ ಕೂಡಿಸ್ತಾ ಮೇಲೆ ಹೋಗ್ಬೋದು, ಅಥವಾ ಮೇಲ್ಗಡೆಯಿಂದ ಕೂಡಿಸ್ತಾ ಕೆಳಗೆ ಬರ್ಬೋದು ಸ್ನೇಹಿತರೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಮಾಡ್ಕೊಂಡಾಗ, ಸಂಚಿತ ಆವೃತ್ತಿಯನ್ನ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ತದೆ, ಸಂಚಿತ ಆವೃತ್ತಿನಲ್ಲಿ ಯಾವುದು ಮಧ್ಯಕ್ಕೆ ಬರುತ್ತೋ ಸ್ನೇಹಿತರೆ, ಯಾವುದು ಮಧ್ಯಕ್ಕೆ ಬರ್ತದೋ ಸ್ನೇಹಿತರೆ, ಆ ಮಿಡಲ್ ಬರುವಂತ ಕ್ಲಾಸ್ ಇಂಟರ್ವಲ್ ತಗೊಂಡಾಗ ಅಲ್ಲಿ ಖಂಡಿತವಾಗಿ ಮಧ್ಯಾಂಕ ಸಿಗುತ್ತೆ ಅಂತ ಗೊತ್ತಾಗಿಸ್ತದೆ ನಿಮಗೆ. ಕ್ಲಾಸ್ ಇಂಟರ್ವಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ ಪ್ರಶ್ನೆ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆನಂತರ ನಾನು ಮುಂದಿನ ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಸೂತ್ರಕ್ಕೆ ಹೋದಾಗ ಮೋಡ್ ಬರುತ್ತದೆ. ಇತರ ಮೋಡ್ ಅನ್ನ ರೂಢಿ ಬೆಲೆ ಅಂತ ಕರೀತಾರೆ ಕನ್ನಡದಲ್ಲಿ, ಅಥವಾ ಬಹುಲಕ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಬಹುಲಕ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಅದಕ್ಕೆ ಕೂಡ ಒಂದು ಸುಂದರವಾಗಿರ್ತಕ್ಕಂಥ ಫಾರ್ಮುಲಾ ಇದೆ ಸ್ನೇಹಿತರೆ. ಮೀಡಿಯನ್ ಮಾಡೋದಕ್ಕಿಂತ ಮೋಡ್ನ ಫಾರ್ಮುಲಾ ಇನ್ನೂ ಸುಲಭ ಇದೆ ಸ್ನೇಹಿತರೆ. ಸೂತ್ರ ಬಹಳ ಸಿಂಪಲ್ ಇದೆ. ಮೋಡ್ನ ಫಾರ್ಮುಲಾ ಎಲ್ ಪ್ಲಸ್ ನ್ಯೂಮರೇಟರಲ್ಲಿ F1 ಮೈನಸ್ F0, ಡಿನಾಮಿನೇಟರಲ್ಲಿ 2 F1 ಮೈನಸ್ F0 ಮೈನಸ್ F2. ಹೌದು, ರಿಪೀಟ್ ಮಾಡ್ತಾರೆ ಸ್ನೇಹಿತರೆ. ಎಲ್ ಪ್ಲಸ್ ಬ್ರಾಕೆಟ್ ನಲ್ಲಿ F1 ಮೈನಸ್ F0, ಡಿನಾಮಿನೇಟರ್ 2 F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಇಲ್ಲಿ ಕೂಡ ಎಚ್ ಬಂತು, ನೆನಪು ಮಾಡ್ಕೊಳ್ಳಿ. ಮೀಡಿಯನ್ ಅಲ್ಲಿ ಕೂಡ ಎಚ್ ಬಂತು, ಇಲ್ಲಿ ಕೂಡ ಎಚ್ ಬಂತು ಸ್ನೇಹಿತರೆ. ಇಂಟು ಎಚ್ ಅಂತ ಫಾರ್ಮುಲಾ. F1 ಅಂದ್ರೆ ಏನು, F0 ಅಂದ್ರೆ ಏನು, F2 ಅಂದ್ರೆ ಏನು ಸ್ನೇಹಿತರೆ. ಫಾರ್ಮುಲಾವನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ, ಮಾಡಿ ಸುಲಭ ಆಗುತ್ತೆ ನಿಮಗೆ ಸ್ನೇಹಿತರೆ. ನಂಗೆ ಗೊತ್ತಿದೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದು 3 ಮಾರ್ಕಿನ ಪ್ರಶ್ನೆ ಆಗಿತ್ತು, ಬಟ್ ಮಲ್ಟಿಪಲ್ ಚಾಯ್ಸ್ ಬರುವ ಕಾರಣ ಫಾರ್ಮುಲಾ ಸ್ನೇಹಿತರೆ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ನಿಮ್ಗೆ 1 ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗ್ತದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅಥವಾ ಸ್ನೇಹಿತರೆ ಸ್ಕ್ಯಾಟರ್ಡ್ ಆಗಿ ನಂಬರ್ಸ್ ಗಳನ್ನ ಕೊಟ್ಟಾಗ ಸ್ನೇಹಿತರೆ, ನಂಬರ್ಸ್ ಗಳನ್ನ ಬಿಡಿಯಾಗಿ ಕೊಟ್ಟಾಗ ಮೋಡ್ ಮಾಡೋದು ಹೇಗೆ, ರೂಢಿ ಬೆಲೆಯನ್ನು ಮಾಡೋದು ಹೇಗೆ, ತುಂಬಾ ಸಿಂಪಲ್. ಯಾವ ನಂಬರ್ ಹೆಚ್ಚು ಬಾರಿ ರಿಪೀಟ್ ಆಗ್ತದೋ ಅದು ಮೋಡ್ ಆಗಿರ್ತದೆ ಸ್ನೇಹಿತರೆ. ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ. 10, 12, 22, 24, 12, 24, 23, 12 ಸ್ನೇಹಿತರೆ. ಗಮನಿಸ್ತಾ ಹೋದಾಗ ಗೊತ್ತಾಗುತ್ತೆ ನಿಮ್ಗೆ 12 ಹೆಚ್ಚು ಬಾರಿ ರಿಪೀಟ್ ಆಗ್ತಾ ಇದೆ. ಸೊ 12 ರೂಢಿ ಬೆಲೆ ಅಥವಾ ಬಹುಲಕ ಅಥವಾ ಸ್ನೇಹಿತರೆ ಮೋಡ್ ಅಂತ ಕರೀತಾರೆ ಸ್ನೇಹಿತರೆ. ಯಾವುದು ರಿಪೀಟ್ ಆಗುತ್ತೋ ಅದನ್ನ ಮೋಡ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ನೀವು ನೆನಪಿಟ್ಕೊಳ್ಬೇಕಾದ್ದು, ಮೋಡ್ ಇರ್ತಕ್ಕಂತಹ ವರ್ಗಾಂತರವನ್ನ ಕಂಡುಹಿಡಿಯುವುದು ಹೇಗೆ ಸ್ನೇಹಿತರೆ. ಬಹುಲಕ ಇರತಕ್ಕಂತಹ ವರ್ಗಾಂತರವನ್ನ ಕ್ಲಾಸ್ ಇಂಟರ್ವಲ್ ಸ್ನೇಹಿತರೆ ಫೈಂಡ್ ಔಟ್ ಮಾಡೋದು ಹೇಗೆ, ತುಂಬಾ ಸಿಂಪಲ್.
ನೀವಿಲ್ಲಿ ಸಂಚಿತ ಆವೃತ್ತಿ ಕೂಡ ಮಾಡಬೇಕು ಅಂತಿಲ್ಲ. ನೀವಿಲ್ಲಿ ಸಂಚಿತ ಆವೃತ್ತಿ ಕೂಡ ಮಾಡಬೇಕು ಅಂತಿಲ್ಲ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೂಡ ಮಾಡಬೇಕು ಅಂತಿಲ್ಲ. 2 ಕಾಲಮ್ ಕೊಡ್ತಾರೆ, 2 ಕಾಲಮ್ ಸಾಕು ಸ್ನೇಹಿತರೆ. ಸೊ ನೀವೀಗ ಮಾಡ್ಬೇಕಾದ ಏನು ಅಂತ ಹೇಳಿದ್ರೆ, ಯಾವ ಕ್ಲಾಸ್ ಇಂಟರ್ವಲ್ಗೆ ಹೆಚ್ಚು ಫ್ರೀಕ್ವೆನ್ಸಿಗಳು ಇದೆಯೋ ಸ್ನೇಹಿತರೆ, ಯಾವ ಕ್ಲಾಸ್ ಇಂಟರ್ವಲ್ಗೆ ಸ್ನೇಹಿತರೆ ಹೆಚ್ಚು ಫ್ರೀಕ್ವೆನ್ಸಿಗಳನ್ನ ಕೊಟ್ಟಿದ್ದಾರೋ ಅದೇ ಕ್ಲಾಸ್ ಇಂಟರ್ವಲ್ ಅಲ್ಲಿ ಮೋಡ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ರಿಪೀಟ್ ಮಾಡ್ತೇನೆ ಸ್ನೇಹಿತರೆ, ಯಾವ ವರ್ಗಾಂತರದಲ್ಲಿ ಹೆಚ್ಚು ಆವೃತ್ತಿಗಳು ಸಿಗ್ತಾವೋ ಸ್ನೇಹಿತರೆ ಅದೇ ವರ್ಗಾಂತರದಲ್ಲಿ ಬಹುಲಕ ಸಿಗತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ ಸ್ನೇಹಿತರೆ. ಥಟ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೂಡ ಮಾಡಬೇಕಾಗಿಲ್ಲ ಅಂತ ತುಂಬಾ ಚೆನ್ನಾಗಿ ನಿಮ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ನೇಹಿತರೆ, ನಂಗೆ ಅನಿಸ್ತಾ ಇದೆ ಈ ಪಾಠದ ಅತ್ಯಂತ ಪ್ರಾಮುಖ್ಯವಾದ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಸರಾಸರಿ ಮತ್ತೆ ಬಹುಲಕ ಮತ್ತು ಮಧ್ಯಾಂಕ ಇವುಗಳ ಸಂಬಂಧ ಏನು? ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯ ಕೇಳಲಿಕ್ಕೆ ಅತ್ಯಂತ ಸುಲಭವಾದ, ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ರಿಪೀಟ್ ಮಾಡ್ತೇನೆ, ಸಂಬಂಧವನ್ನ ತಿಳಿಸಿ ಸ್ನೇಹಿತರೆ. ಮೀನ್, ಮೀಡಿಯನ್ ಮತ್ತು ಮೋಡ್, ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ ಇವುಗಳ ಸಂಬಂಧವನ್ನ ಸೂಚಿಸುವ ಸಮೀಕರಣವನ್ನ ಬರೀರಿ ಸ್ನೇಹಿತರೆ. ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು. ನೆನಪು ಮಾಡ್ತೇನೆ, 3 ಇಂಟು ಮೀಡಿಯನ್ 3 ಗುಣಿಸು ಮಧ್ಯಾಂಕ ಸಮ ಈಸ್ ಈಕ್ವಲ್ ಟು ಮೋಡ್ ಬಹುಲಕ ಪ್ಲಸ್ 2 ಇಂಟು ಮೀನ್ ಪ್ಲಸ್ 2 ಇಂಟು ಮೀನ್. ನಾನು ಇಂಗ್ಲಿಷ್ ಮತ್ತು ಕನ್ನಡ ಸಪರೇಟ್ ಆಗಿ ಹೇಳ್ತೇನೆ, ದಯವಿಟ್ಟು ಇದನ್ನ ಬರ್ಕೊಳ್ಳಿ, ಪರೀಕ್ಷೆ ಖಂಡಿತ ಬರ್ತದೆ. ಖಂಡಿತ ಅಂದ್ರೆ ಖಂಡಿತ ಬರ್ತದೆ. 3 ಇಂಟು ಮೋಡ್ ಈಸ್ ಈಕ್ವಲ್ ಟು 3 ಇಂಟು ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಇಂಟು ಮೀನ್ ಸ್ನೇಹಿತರೆ, ಕನ್ನಡಕ್ಕೆ ತಗೊಂಡ್ಬಂದಾಗ 3 ಇಂಟು ಮಧ್ಯಾಂಕ 3 ಗುಣ ಮಧ್ಯಾಂಕ ಸಮ ಮೋಡ್ ಪ್ಲಸ್ 2 ಇಂಟು ಸರಾಸರಿ 2 ಇಂಟು 2 ಗುಣಿ ಸರಾಸರಿ ಮಾಡ್ಕೊಂಡಾಗ ನಿಮ್ಗೆ ಸ್ನೇಹಿತರೆ ಮಾಡಿ ಸುಲಭ ಆಗುತ್ತೆ. ಸ್ನೇಹಿತರೆ, ಈ ರೀತಿಯ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿ ಎಕ್ಸಾಮ್ ನಲ್ಲಿ, ಅತ್ಯಂತ ಈಸಿ ಇದೆ ಸ್ನೇಹಿತರೆ. ದೇರ್ ಆರ್ ಫ್ಯೂ ನಂಬರ್ಸ್, ಕೆಲವು ಸಂಖ್ಯೆಗಳು ಇವೆ, ಆ ಸಂಖ್ಯೆಗಳ ಮಧ್ಯಾಂಕ 12 ಸ್ನೇಹಿತರೆ. ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಅವುಗಳ ಮೀಡಿಯಂ ಇಸ್ 12, ಅವುಗಳ ಮೋಡ್ ಇಸ್ 18, ಬಹುಲಕ 18, ಸರಾಸರಿಯನ್ನ ಕಂಡುಹಿಡಿಯಿರಿ, ಫೈಂಡ್ ದ ಮೀನ್. ಸ್ನೇಹಿತರೆ, ಇದೇ ಫಾರ್ಮುಲಾವನ್ನ ಅಪ್ಲೈ ಮಾಡಿಕೊಂಡಾಗ ಮಧ್ಯಾಂಕ ಇದ್ದಲ್ಲಿ 12 ಹಾಕೊಳ್ಳಿ, ಬಹುಲಕ ಇದ್ದಲ್ಲಿ 18 ಹಾಕೊಳ್ಳಿ, ಸರಾಸರಿ ಇದ್ದಲ್ಲಿ ಸರಾಸರಿ ಹಾಕೊಳ್ಳಿ ಸ್ನೇಹಿತರೆ, ನಿಮಗೆ ಸರಾಸರಿ 9 ಬರ್ತದೆ. ತುಂಬಾ ಈಸಿಲಿ ಮಾಡ್ಲಿಕ್ಕೆ ಆಗುವಂತ ಒಂದು ಪ್ರಶ್ನೆ ಪರೀಕ್ಷೆಗೆ ಬರುತ್ತೆ ನನಗೆ ಗೊತ್ತು ಸ್ನೇಹಿತರೆ. ಖಂಡಿತವಾಗಿ ಪ್ರಶ್ನೆಯನ್ನ ಮಾಡಿ, ದೇವರಾಣಿಗೆ ಪ್ರಶ್ನೆ ಕಷ್ಟ ಇರೋದಿಲ್ಲ. ಇದು ರಿಪೀಟ್ ಮಾಡ್ತೇನೆ, ಇದು ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಮಧ್ಯಾಂಕಕ್ಕೆ 3ರಿಂದ ಗುಣಿಸಿಕೊಂಡಾಗ ಎಷ್ಟು ಬರ್ತದೋ, ಬಹುಲಕ ಮತ್ತು ಸರಾಸರಿಗೆ 2ರಿಂದ ಗುಣಿಸಿಕೊಂಡಾಗ ಸ್ನೇಹಿತರೆ ಅಷ್ಟೇ ಬರ್ತದೆ. 3 ಇಂಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಇಂಟು ಮೀನ್ ಈಸ್ ದ ಫಾರ್ಮುಲಾ. ಈ ಸೂತ್ರವನ್ನ ದೇವರಾಣಿಗೂ ಮಿಸ್ ಮಾಡ್ಕೋಬೇಡಿ, 1 ಮಾರ್ಕ್ ಖಚಿತವಾಗಿ ಪರೀಕ್ಷೆ ಬರ್ತದೆ. ಸ್ನೇಹಿತರೆ, ಆನಂತರ ಬರುವಂತ ಅತ್ಯಂತ ಪ್ರಾಮುಖ್ಯವಾದ ಪ್ರಶ್ನೆ ಅಂತ ಓಜೀವ್ ನಕ್ಷೆ. ಸ್ನೇಹಿತರೆ, ಓಜೀವ್ ನಕ್ಷೆಯನ್ನ, ಓಜೀವ್ ಡಯಾಗ್ರಾಮ್ ಅನ್ನ 3 ಮಾರ್ಕ್ಸ್ ಕೇಳ್ತಾ ಇದ್ರು. ಬಟ್ ಈಗ 3 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಸಾಧ್ಯತೆಗಳು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಓಜೀವ್ ನಕ್ಷೆನಲ್ಲಿ 2 ವಿಧವಾದ ಓಜೀವ್ ನಕ್ಷೆ ಇದೆ ಸ್ನೇಹಿತರೆ. ಓಜೀವ್ ನಕ್ಷೆಯಲ್ಲಿ ಸ್ನೇಹಿತರೆ 2 ವಿಧವಾಗಿರ್ತಕ್ಕಂಥ ಓಜೀವ್ ನಕ್ಷೆ ಇದೆ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓಜೀವ್ ನಕ್ಷೆಯನ್ನು ಗಮನಿಸ್ಕೋತೀರಿ. ಲೆಸ್ ದ್ಯಾನ್ ಓಜೀವ್ ನಕ್ಷೆ ಇದೆ, ಮೋರ್ ದ್ಯಾನ್ ಓಜೀವ್ ನಕ್ಷೆ ಇದೆ. ಸ್ನೇಹಿತರೆ, ಲೆಸ್ ದ್ಯಾನ್ ಅಂದ್ರೆ ಸ್ನೇಹಿತರೆ ಅದು ಕೆಳಗಿಂದ ಮೇಲೆ ಹೋಗುವಂತದ್ದು. ಸ್ನೇಹಿತರೆ, ಮೋರ್ ದ್ಯಾನ್ ಅಂತ ಸ್ನೇಹಿತರೆ ಮೇಲ್ಗಡೆಯಿಂದ ಕೆಳಗೆ ಬರುವಂತದ್ದು. ಅವರ ಡಯಾಗ್ರಾಮ್ ಅನ್ನ ಕೊಟ್ಟಿರ್ತಾರೆ, ನೀವು ಡಯಾಗ್ರಾಮ್ ಹಾಕೋ ಅವಶ್ಯಕತೆ ಇಲ್ಲ, ಡಯಾಗ್ರಾಮ್ ಕೊಟ್ಟಿರ್ತಾರೆ. ಸ್ನೇಹಿತರೆ, ಮೇಲೆ ಹೋಗುವಂತಹ ಮತ್ತು ಕೆಳಗೆ ಹೋಗುವಂತಹ ಓಜೀವ್ ನಕ್ಷೆಗಳು, ಲೆಸರ್ ದ್ಯಾನ್ ಮತ್ತು ಮೋರ್ ದ್ಯಾನ್ ಓಜೀವ್ ನಕ್ಷೆಗಳು 1 ಪಾಯಿಂಟ್ ಅಲ್ಲಿ ಕಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ 3-2 ಪಾಯಿಂಟ್ ಅಲ್ಲಿ ಕಟ್ ಆಗ್ತಾ ಇದೆ. ಎಕ್ಸ್ ಕೋಆರ್ಡಿನೇಟ್ ಇಸ್ 3, ಸ್ನೇಹಿತರೆ ವೈ ಕೋಆರ್ಡಿನೇಟ್ ಇಸ್ 2. ಸೊ 3-2 ಪಾಯಿಂಟ್ ಅಲ್ಲಿ ಕಟ್ ಆದ್ರೆ ಸ್ನೇಹಿತರೆ ಮಧ್ಯಾಂಕ ಎಷ್ಟು ಅಂತ ಕೇಳ್ತಾರೆ, ಮೀಡಿಯನ್ ಸ್ನೇಹಿತರೆ ಎಷ್ಟು ಅಂತ ಕೇಳ್ತಾರೆ. ಸ್ನೇಹಿತರೆ, ಮೀಡಿಯನ್ ಸುಲಭ ಆಯ್ತು, ಎಕ್ಸ್ ಕೋಆರ್ಡಿನೇಟ್ ಎಷ್ಟು ಇದೆಯೋ ಅದೇ ಮೀನ್ ಆಗಿರ್ತದೆ. ಸೊ 3 ಉತ್ತರ, 3 ಇಸ್ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ಮತ್ತೆ ರಿಪೀಟ್ ಮಾಡ್ತೇನೆ ಪ್ರಶ್ನೆಯನ್ನ, ಅತ್ಯಂತ ಪ್ರಾಮುಖ್ಯವಾದ ಪ್ರಶ್ನೆ. 2 ಓಜೀವ್ ಡಯಾಗ್ರಾಮ್ಸ್ ಗಳಿದೆ, ಒಂದು ಲೆಸರ್ ದ್ಯಾನ್ ಮತ್ತೊಂದು ಮೋರ್ ದ್ಯಾನ್. ಇವೆರಡೂ ಕೂಡ 10-2 ಪಾಯಿಂಟ್ ಅಲ್ಲಿ ಕಟ್ ಆಗ್ತಾ ಇದೆ. 10-2 ಪಾಯಿಂಟ್ ಅಲ್ಲಿ ಕಟ್ ಆಗ್ತಾ ಉಂಟಂತ ಸ್ನೇಹಿತರೆ ಮಧ್ಯಾಂಕ ಎಷ್ಟು ಅಂತ ಕೇಳಿದಾಗ ನೀವು ಕಣ್ಣು ಮುಚ್ಚಿ 10 ಬರೀಬಹುದು. ಎಕ್ಸ್ ಕೋಆರ್ಡಿನೇಟ್ ಎಷ್ಟುಂಟೋ ಅದು ಮಧ್ಯಾಂಕ ಅಂತ ಸ್ನೇಹಿತರೆ ನೀವು ಖಂಡಿತವಾಗಿ ಬರಲಿಕ್ಕಾಗ್ತದೆ. ಪ್ರಾಕ್ಟೀಸ್ ಮಾಡಿದ್ದನ್ನ ಅತ್ಯಂತ ಈಸಿ ಆಗಿರತಕ್ಕಂಥ ಪಾರ್ಟ್ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಅತ್ಯಂತ ಈಸಿ ಆಗಿರತಕ್ಕಂಥ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ 10-15 ವರ್ಗಾಂತರದ
10-15 ವರ್ಗಾಂತರದ ಗಾತ್ರ ಎಷ್ಟು, ಸೈಜ್ ಎಷ್ಟು ಸ್ನೇಹಿತರೆ? ಸೈಜ್ ಮಾಡಬೇಕು ಅಂತಾದ್ರೆ 15ರಿಂದ 10 ಕಳೆದಾಗ 5 ಬರ್ತದೆ ಸ್ನೇಹಿತರೆ. ಅದನ್ನ ಸೈಜ್ ಅಂತ ಕರೀತಾರೆ ಅಥವಾ ಗಾತ್ರ ಅಂತ ಕರೀತಾರೆ. ತುಂಬಾ ಸುಲಭ ಆಯ್ತು. 10-15 ವರ್ಗಾಂತರದ ಮಧ್ಯ ಬಿಂದು ಎಷ್ಟು ಸ್ನೇಹಿತರೆ? 10-15 ವರ್ಗಾಂತರದ ಮೀಡಿಯನ್ ಎಷ್ಟು ಅಂತ ಹೇಳಿದ್ರೆ 10 ಮತ್ತು 15 ಕೂಡಿಸ್ಬೇಕು, 2ರಿಂದ ಭಾಗಿಸ್ಬೇಕು. 10 + 15 ಮಾಡ್ತಿದ್ರೆ 25 ಬರ್ತದೆ. ಬೈ 2 ಮಾಡಿದಾಗ 12.5 ಈಸ್ ದ ರೈಟ್ ಆನ್ಸರ್. ಮಧ್ಯಾಂಕ ಮಾಡ್ಲಿಕ್ಕೆ ತುಂಬಾ ಸುಲಭ ಇದೆ, ಕಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ನೇತ್ರ ಯಾವುದೇ ಒಂದು ವರ್ಗಾಂತರದ ಸೈಜ್ ಅನ್ನ ಕೇಳಿದಾಗ ಲಾಸ್ಟ್ ನಂಬರ್ ಇಂದ ಫಸ್ಟ್ ನಂಬರ್ ಅನ್ನ ಕಳೆದಾಗ ನಿಮಗೆ ಸೈಜ್ ಬರುತ್ತೆ ಸ್ನೇಹಿತರೆ. ಖಂಡಿತ ಕಷ್ಟ ಇಲ್ಲ, ಗಾತ್ರ ಮಾಡೋದು ತುಂಬಾ ಸುಲಭ ಇದೆ. ಮಧ್ಯಾಂಕವನ್ನ ಕೇಳಿದಾಗ, ಮೀಡಿಯನ್ ಕೇಳಿದಾಗ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ಅನ್ನ ಆಡ್ ಮಾಡ್ಕೊಳ್ಳಿ, 2ರಿಂದ ಡಿವೈಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಸುಲಭವಾಗಿ ಮಧ್ಯಾಂಕವನ್ನು ಮಾಡ್ಲಿಕ್ಕೆ ಸುಲಭ ಆಗ್ತದೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ಸಮಗ್ರವಾಗಿ ಮ್ಯಾಥ್ಸ್ ನಲ್ಲಿ ಯಾವುದೇ ಪ್ರಶ್ನೆಗಳು ಕಷ್ಟ ಬರೋದಿಲ್ಲ. 40 ಪ್ರತಿ ನಿಮ್ಮನ್ನ ಕಾಯ್ತಾ ಇದೆ, 40 ಕ್ವಶನ್ಸ್ ನಿಮ್ಮನ್ನ ಕಾಯ್ತಾ ಇದೆ. ಪ್ರತಿ ಪಾಠದಲ್ಲಿ 3-4 ಕ್ವಶನ್ಸ್ ನಿಮ್ಮನ್ನ ಕಾಯ್ತಾ ಇದೆ. ಅದರಲ್ಲಿ ಕನ್ಸ್ಟ್ರಕ್ಷನ್ ಪಾಠದಲ್ಲಿ ಸ್ನೇಹಿತರೆ 1 ಪ್ರಶ್ನೆ ಮಾತ್ರ ಪರೀಕ್ಷೆ ಬರುವಂತದ್ದು, ಬೇರೆಲ್ಲ ಪಾಠಗಳಲ್ಲಿ 3-4 ಸ್ನೇಹಿತರೆ ಪ್ರಶ್ನೆ ಬರುವಂತದ್ದು. ತಾಳ್ಮೆಯಿಂದ ಮಾಡಿ, ತುಂಬಾ ಸ್ನೇಹಿತರೆ ಜಾಗರೂಕತೆಯಿಂದ ಮಾಡಿ. ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಮಾಡ್ಬೇಕು ಸರ್ ರೀತಿ ಮಾಡ್ಲಿಕ್ಕೆ ಸ್ಪೇಸ್ ಇದೆ, ಕ್ವಶನ್ ಪೇಪರ್ ಅಲ್ಲೇ ಮಾಡಿ. ಎಕ್ಸಾಮಿಗೆ ಪೆನ್ಸಿಲ್ ತಕೊಂಡು ಹೋಗಿ ಸ್ಪೇಸ್ ಬೇಕಾದಷ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಪ್ರಶ್ನೆಗಳ ಮೇಲೆ ಖಂಡಿತ ಬರೀ ಸ್ನೇಹಿತರೆ, ಪೆನ್ಸಿಲ್ ಮಾಡಿ ಖಂಡಿತವಾಗಿ ಮಾಡಿ. ಬಟ್ OMR ಶೀಟಿಗೆ ಹೋಗುವಾಗ ಬಾಲ್ ಪೆನ್ ನಲ್ಲಿ ಮಾರ್ಕ್ ಮಾಡಿ. ನಿಮ್ಗೆ ಹೇಳಿದ್ದಾರೆ ಬ್ಲಾಕ್ ಮತ್ತು ಸ್ನೇಹಿತರ ಬ್ಲೂ ಪೆನ್ ನಲ್ಲಿ ಖಂಡಿತ ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಮಾರ್ಕ್ ಮಾಡುವಾಗ ಹೇಗೆ ಮಾಡ್ತೀನಿ ಖಂಡಿತ ಸ್ನೇಹಿತರೆ ಅಣುಗು ಪರೀಕ್ಷೆಗಳು ಆಗಿದೆ ಸ್ಕೂಲಲ್ಲಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರ. ಆ ಓವೆಲ್ ಶೇಪ್ ಅನ್ನ ಪೂರ್ತಿಯಾಗಿ ನೀವು ಸ್ನೇಹಿತರೆ ಪೂರ್ತಿಯಾಗಿ ಮಾರ್ಕ್ ಮಾಡ್ಕೋಬೇಕಾಗ್ತದೆ. ಚೆನ್ನಾಗಿ ಮಾಡಿ. ಮ್ಯಾಥ್ಸ್ ಅಲ್ಲಿ ಪ್ರಶ್ನೆಗಳು ಖಂಡಿತ ಈಸಿ ಬರ್ತದೆ, ಮಿಸ್ ಆಗೋದಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಬೀಳ್ಕೊಡ್ತಾ ಇದ್ದೇನೆ. ಮ್ಯಾಥ್ಸಿನ ಎಲ್ಲ ಪಾಠದಿಂದ ಮುಗಿಸ್ಕೊಟ್ಟಿದ್ದೇವೆ. ಆಲ್ ದ ಬೆಸ್ಟ್ ಎಲ್ಲ ಮಕ್ಕಳಿಗೆ. 40ಕ್ಕೆ 40 ಮಾರ್ಕ್ಸ್ ಬರಲಿ. ವಿಶ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್.